ಹಲೋ, ಗುಡ್ ಈವ್ನಿಂಗ್, ವೆಲ್ಕಮ್ ಟು ಮೈ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಆ್ಯಸ್ ಯೂಶುವಲ್. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನನ್ನ ಮಗ ಸಂಜೆ ಹೊರಗಡೆ ಹೋಗ್ತಾ ಇದ್ದೀವಿ. ಸಮಯ 5 ಗಂಟೆ ಆಗಿದೆ. ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನನ್ನ ಮಗನಿಗೆ ಮನೆಯಲ್ಲ ಇದ್ದು ತುಂಬ ಬೇಜಾರಾಗಿದೆಯಂತೆ. ಅದಕ್ಕೆ ಅವನ್ನ ಒಂದಷ್ಟು ಸಮಯ ಖುಷಿ ಪಡಿಸೋಣ ಅಂತ ಹೇಳಿ ಒಂದು ಕಿಡ್ಸ್ ಸ್ಪೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕಿಡ್ಸ್ ಸ್ಪೇಸ್ ಅಂದರೆ ಯಾವ ಥರ ಗೊತ್ತಾ? ಅದನ್ನು ನೀವು ನನ್ನ ಪೂರ್ತಿ ಬ್ಲಾಗ್ನ ನೋಡಿದ್ರೆ ಗೊತ್ತಾಗುತ್ತೆ. ಖಂಡಿತ ಇವನು ತುಂಬಾ ಎಂಜಾಯ್ ಮಾಡ್ತಾನೆ. ನೋಡ್ತಾ ಇದ್ದೀರಾ, ಇದೇ ಕಿಡ್ಸ್ ಸ್ಪೇಸ್ ಅಂತ ಹೇಳಿ ಮಕ್ಕಳು ಆಟ ಆಡೋಕ್ಕೆ ಒಂದಷ್ಟು ಸ್ಪೇಸ್ನ ಅವರು ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿದೆ, ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ, ನಾನು ಒಳಗಡೆ ಎಂಟರ್ ಆಗ್ತಿದ್ದಾಗೇನೆ ಅವನು ನನ್ನ ಕೈ ಕಿತ್ಕೊಂಡು ಓಡೋಗ್ಬಿಟ್ಟ ಗೊತ್ತಾ ಆಟ ಆಡೋಕ್ಕೆ. ಇಲ್ಲಿಗೆ ಪ್ರತಿ ಸಲ ಬಂದಾಗಲೂ ನನ್ನ ಮಗ ಸಿಕ್ಕಾಬಟ್ಟೆ ಖುಷಿ ಪಡ್ತಾನೆ. ಇದು ನನ್ನ 3rd ವಿಸಿಟ್ ಅಂತ ಹೇಳ್ಬೋದು. ವಿಜಯನಗರ 3rd ಸ್ಟೇಜ್ನಲ್ಲಿ ಇದು ಲೊಕೇಟ್ ಆಗಿದೆ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ತುಂಬ ಆ್ಯಕ್ಟಿವಿಟೀಸ್ನ ಡಿಸೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ ಎಲ್ಲನೂ. ಇಲ್ಲಿ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಟಾಡ್ಲರ್ಸು, ಸ್ವಲ್ಪ ದೊಡ್ಡವರು, 4-5 ವರ್ಷದ ಮಕ್ಕಳು, ಅಪ್ ಟು 10-12 ವರ್ಷದವರೆಗೂ ಕೂಡ ಮಕ್ಕಳು ಇಲ್ಲಿ ಬಂದು ಆಟ ಆಡ್ತಾರೆ. ಆದರೆ ನನಗನ್ಸಿದ್ದು ಪರ್ಸ್ನಲಿ ಟಾಡ್ಲರ್ಸ್ಗೂ ಮತ್ತು ಒಂದು 5 to 6 ಇಯರ್ಸ್ ಏಜ್ ಇರೋ ಮಕ್ಕಳು ಆಟ ಆಡೋಕ್ಕೆ ಓಕೆ. ಇದು ಅದು ಬಿಟ್ಟರೆ ಅದಕ್ಕಿಂತ ದೊಡ್ಡ ಮಕ್ಕಳು ಆಡೋಕ್ಕೆ ಅಷ್ಟೊಂದು ಏನೂ ಇಲ್ಲ. ಅಲ್ಲಿ ಸ್ವಲ್ಪ ಬೋರಿಂಗ್ ಅನಿಸುತ್ತೆ ಅಂತ ನನಗನ್ನಿಸ್ತು. ಮತ್ತು ಇಲ್ಲಿ ಏನಂದರೆ ಪುಟ್ಟ ಮಕ್ಕಳುಗಳೆಲ್ಲ ಬರ್ತಾರೆ. ಆಲ್ಮೋಸ್ಟ್ 1 year 2 year 3 year ಈ ಏಜ್ ಕ್ಯಾಟಗರಿ ಮಕ್ಕಳೇ ಜಾಸ್ತಿ ಬರೋದು. ಅವ್ರಿಗೆ ಅದು ಕಲರ್ಫುಲ್ಲಾಗೆಲ್ಲ ಅವ್ರು ಆ ರೀತಿ ಡಿಸೈನ್ ಮಾಡಿರೋದು ಹೇಗೆ ಅಂತಂದರೆ ತುಂಬ ಎಕ್ಸೈಟ್ ಆಗ್ತಾರೆ, ಆಟ ಆಡಬೇಕು ಅನ್ಸುತ್ತೆ ಅವ್ರಿಗೆ. ನನ್ನ ಮಗ ಅಂತೂ ನೀವು ನೋಡ್ತಾ ಇದ್ದೀರಾ, ನಾನು ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿರ್ಬೋದು, ಬಟ್ ಸ್ಟಿಲ್ ಎಲ್ಲೋ ಒಂದು ಬ್ರೇಕೇ ತೊಗೊಂಡಿಲ್ಲ. ನಾನ್ ಸ್ಟಾಪ್ ಹೋಗಿ ನಾವು ವಾಪಸ್ ಬರೋವರೆಗೂ 1 hour ನಾನು ಅಲ್ಲಿ ಇದ್ದೆ. ಆ 1 hour ಪೂರ್ತಿ ಅವ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾನೆ ಅಂತಲೇ ನಾನು ಹೇಳ್ತೇನೆ. ಸೊ ಖಂಡಿತ ಯಾರು ನಿಯರ್ ಬೈ ಇದ್ದೀರಾ ವಿಜಯನಗರ 3rd ಸ್ಟೇಜ್ನಲ್ಲಿ, ನಿಮ್ಮ ಮಕ್ಕಳನ್ನು ಕೂಡ ಇಲ್ಲಿ ಕರ್ಕೊಂಡು ಹೋಗಿ, ಅವರು ಕೂಡ ತುಂಬ ಎಂಜಾಯ್ ಮಾಡ್ತಾರೆ. ಈ ಆಟ ಆಡೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಅದರಲ್ಲೂ ನನ್ನ ಮಗ ಸಿಕ್ಕಾಬಟ್ಟೆ ಹೈಪರ್ ಆಕ್ಟಿವ್. ಅದರಿಂದ ಅವನಿಗೆ ಮನೆ ಒಳಗಡೆ ಕೂಡಾಕ್ದಾಗೆ ಇರೋದಕ್ಕೆ ಒಂದು ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಫ್ರೀ ಸಿಕ್ತಾಗೆಲ್ಲ ನಾನಾಗಲಿ ನನ್ನ ಹಸ್ಬೆಂಡ್ ಆಗಲಿ ಪಾರ್ಕ್ಗೆ ಕರ್ಕೊಂಡು ಹೋಗೋದು, ನಮ್ಮ ಮನೆ ರೋಡ್ನಲ್ಲಿ ನೇಬರ್ಸ್ ಮಕ್ಕಳ ಜೊತೆ ಒಂದಷ್ಟು ಸಮಯ ಅವನ್ನ ಆಟ ಆಡಿಸೋದು, ಹಾಗೆ ನಮ್ಮ ತೋಟಕ್ಕೆ ಕರ್ಕೊಂಡು ಹೋಗೋದು, ಮಾಲ್ಗೆ ಕರ್ಕೊಂಡು ಹೋಗೋದು, ಇನ್ನೂ ಸಮಯ ಸಿಕ್ಕಿದ್ರೆ ಈ ರೀತಿ ಕಿಡ್ಸ್ ಸ್ಪೇಸ್ಗೆ ಕರ್ಕೊಂಡು ಹೋಗೋದನ್ನೆಲ್ಲ ಮಾಡ್ತಾ ಇರ್ತೀವಿ. ತುಂಬ ಚೆನ್ನಾಗಿರುತ್ತೆ, ಅವ್ರು ಖುಷಿ ಕೂಡ ಪಡ್ತಾರೆ. ಇವತ್ತಿನ ನನ್ನ ಮಿನಿ ಬ್ಲಾಗ್ ಹೇಗಿತ್ತು? ನಿಮಗೆಲ್ಲ ಇಷ್ಟ ಆಗಿದೆಯಾ? ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಹಾಗೆ ನನ್ನ ವಿಡಿಯೋನ ಶೇರ್ ಮಾಡಿ, ಜೊತೆಗೆ ಲೈಕ್ ಕೂಡ ಕೊಡಿ. ಇದೆಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.